ನಮಸ್ತೆ. ನಾವು ಹಬ್ಬಕ್ಕೆ ಅಂತ ಹಂಸಾಗರಕ್ಕೆ ಹೋಗಿದ್ವಿ. ಹಂಸಾಗರದಿಂದ ವಾಪಸ್ ಸಂಜೆ ಸಮಯದಲ್ಲಿ ಹಡಗ್ಲಿಗೆ ವಾಪಸ್ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ನಾವು ಒಂದು ಆಚರಣೆಯನ್ನ ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಹತ್ರ ನಾವು ಕೇಳಿದಾಗ ಈ ರೀತಿಯ ಒಂದು ವಿಷಯಗಳು ಚರ್ಚೆ ಆದವು. ಅವುಗಳನ್ನ ನಾನಿಲ್ಲಿ ನಿಮಗೆ ಕೇಳಿಸ್ತಾ ಇದ್ದೀನಿ, ಬನ್ನಿ. ನಮಸ್ತೆ ರೀ. ನಮಸ್ತೆ. ತಮ್ಮ ಹೆಸರು ರೀ? ಸುರೇಶ್ ನಾಯಕ. ಹೌದ್ರಿ. ಊರ್ರಿ? ದಾಸಹಳ್ಳಿ ತಂಡ. ಹೌದ್ರಿ. ಇದು ಊರುಳಿ ತಾಲೂಕು, ಇದು ವಿಜಯನಗರ. ಹೌನ್ರಿ. ನಮ್ಮ ಯುಗಾದಿ ಹಬ್ಬದಾಗ ನಾವು ಚಂದ್ರ ಸೂರ್ಯ ನೋಡ್ತೀವಿ, ಗ್ರಹಣ ನೋಡ್ತೀವಿ. ನೋಡಿದ ತಕ್ಷಣ ಅಂದ್ರೆ ನಾವು ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ಸಿಹಿ ಊಟ ಮಾಡ್ತೀವಿ. ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ. ಚಂದ್ರ ನೋಡ್ತೀವಿ. ಚಂದ್ರ ಯಾ ಕಡೆ ಬಾಲ ಐತಿ ಅದನ್ನ ಏನ್ ನೋಡ್ಕೊಂಡ ನಾವೆಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ. ಆ ಕಡೆ ಗದಗಿನ ಕಡೆ ಭಾಗ ಆದ್ರೆ ಅಂದ್ರೆ ಮಳೆಗಾಲ ಕಡಿಮೆ, ಮತ್ತೆ ಆ ಕಡೆ ಎರಡು ಸೇಮ್ ಆದ್ರೆ ಎಲ್ಲ ಕರೆಕ್ಟ್ ಲೆವೆಲ್ ಇರುತ್ತೆ, ಬೆಳೆಗಳೇ ಸಂಪೂರ್ಣ ಇರುತ್ತೆ ಅಂತ ಹೇಳಿ ನಾವೆಲ್ಲರೂ ಇವತ್ತಿನ ದಿವಸ ಪೂಜೆ ಮಾಡ್ತೀವಿ. ಚಂದ್ರನ ಮೇಲೆ ಅದರ ವಾಲಿರೋದ್ರ ಮೇಲೆನೆ ನೀವು ತಿಳ್ಕೊಂತೀರಿ. ಈ ಸರಿ ಆ ಕಡೆ ಐತ್ರಿ ಚಂದ್ರ? ಈ ಕಡೆ ನೋಡಿಲ್ಲ, ಈಗ ಹೋಗಿ ನೋಡ್ತೀವಿ. ಹೌದ್ರಾ? ಕಾಣಿಸ್ತೈತ್ರ? ಕಾಣಿಸ್ತೈತಿ. ಇವತ್ತು 3 ದಿವಸ ಅಮಾಸೆ ಆದ ಕೂಡಲೇ 3 ದಿವಸ ನಮಗೆ ನೋಡ್ತೀವಿ. ಹೌದ್ರಾ? ಇವತ್ತಿನ ದಿವಸ ನಾವು ಹಬ್ಬ ಮಾಡ್ತೀವಿ. ಎಲ್ಲ ಸಿಹಿ ಊಟ ಮಾಡಿ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಹೊಲಗಳಿಗೆ ಪೂಜೆ ಮಾಡ್ತೀವಿ. ಮನ್ಯಾಗ ದೇವಸ್ಥಾನಕ್ಕೆ, ಮನಿ ಬಾಗ್ಲಕ್ಕೆ ಎಲ್ಲ ಅನುಕೂಲ ಮಾಡ್ತೀವಿ. ಹೌದೇನ್ರಿ? ಈಗ ಯುಗಾದಿ ಅಂತ ಹೇಳಿ ನಿನ್ನೆ ದಿನ ಮಾಡ್ತಾರಲ್ಲ, ಆತರ ಮಾಡಲ್ಲ ನೀವು? ಇವತ್ತು ನಿಮ್ದು ಎಲ್ಲ ಪ್ರತಿ ಒಂದು ಮನೆಯಲ್ಲೆಲ್ಲ ಸಿಹಿ ಊಟ ಇದೆ. ಈಗ ಲಂಬಾಣಿ ಜನಾಂಗದವ್ರ ಅಥವಾ ಎಲ್ಲಾರು ಈ ತರ ಯಾವ ಜನಾಂಗ ಎಷ್ಟಿ ನಾವು ಇದ್ರಲ್ಲಮ್ಮ? ಹಾನ್ರಿ. ನಾವು ಎಲ್ಲ ಹಿಂದೂ ಜಾತಿಯವರು ಎಷ್ಟಿ ಎಲ್ಲರೂ ಮಾಡ್ತೀವಿ. ಹೌದೇನ್ರಿ? ಆಮೇಲೆ ಇದು ಶಿಬಾರ್ ಕಟ್ಟಿ ಅಂತೇಳಿ ಇದು ಮೈಲಾರಲಿಂಗಪ್ಪನ ಸಂಪ್ರದಾಯಗಳಲ್ಲಿ ಬರುತ್ತೆ. ಇದು ಅಲ್ಲೆಲ್ಲ ಏನ್ ಮಾಡ್ತಾರ, ಅಲ್ಲಿ ಮೈಲಾರಕ್ಕೆ ಹೋಗಿ ಬಂದ್ಮೇಲೆ ಗಿರಿ ಮುಟ್ಟಿದ್ವಿ ಅಂತ ಹೇಳಿ ಇಲ್ಲ ಅಲ್ಲಿ ಹೋಗಿ ನಾವು ಈಗ ಇವತ್ತಿನ ದಿವಸ ಇಲ್ಲೇ ಮಾಡ್ತೀವಿ. ಅಲ್ಲಿ ದೇವಸ್ಥಾನ ಮೈಲಾರಲಿಂಗೇಶ್ವರ ಹೋಗೋದಿಲ್ಲ, ಜಾತ್ರೆ ಹೋಗ್ಬೇಕಾದ್ರೆ ಹೋಗ್ತೀವಿ. ಈಗ ಇಲ್ಲೇ ಮಾಡ್ತೀವಿ ಪೂಜೆ. ಅದೇ ರೀ, ಅಲ್ಲಿಂದ ಬಂದ್ಮೇಲೆ ಮತ್ತೆ ಇಲ್ಲಿ ಬಂದು ನೀವು ನಿಲ್ತೀರಿ. ಬಂದ ಮೇಲೆ ಬಂಡಿ ಅಲ್ಲಿ ಜಾತ್ರೆಯಿಂದ ಬಂದು ಹೊಳ್ಳಿ ಬಂದು ಜಾತ್ರೆಗೆ ಹೋಗಿ ಜಾತ್ರೆಯಿಂದ ಹೊಳ್ಳಿ ಬಂದು ಇಲ್ಲಿ ಪೂಜೆ ಮಾಡಿ ಮನೆಯಾಗೆಲ್ಲ ಹೋಳಿಗೆ ಸಿಹಿ ಊಟ ಮಾಡಿ ವಾಪಸ್ ಬಂದು ಮೈಲಾರಲಿಂಗಪ್ಪ ಪೂಜೆ ಮಾಡಿ ಇಲ್ಲಿಗೆ ವಾಪಸ್ ಹೋಗಿ ನಾವೇನು ಮಾಂಸ ಆಗ್ಲಿ ಮುದ್ದು ಆಗ್ಲಿ ಮುಂದಿನ ದಿವಸ ಮಾಡ್ತೀವಿ. ಅದೇ ಅವ್ರ ಒಳಗೆ ಮುಟ್ಟಂಗಿ. ಅಂದ್ರೆ ಇವತ್ತು ಅಲ್ಲಿ ಹೋಗಕ್ ಆಗಲ್ಲ ಅಂತೇಳಿ ಎಲ್ಲ ದೇವರಿಗೆ ಇಲ್ಲೇ ಮಾಡ್ತೀವಿ. ನಾವು ಊರಲ್ಲಿ ಮಾಡ್ತೀವಿ. ಇದರಲ್ಲಿ ಸುತ್ತ ನಮ್ಮ ಗ್ರಾಮದಲ್ಲಿ ಇರ್ತವಲ್ಲ ಇರ್ತಕ್ಕಂಥವ್ರಿಗೆಲ್ಲ ಮಾಡ್ತೀವಿ. ಇವತ್ತೆಲ್ಲ ಹೋಳಿಗೆ ಊಟ, ಇವತ್ತೆಲ್ಲ ಸಿಹಿ ಊಟ ದೇವ್ರಿಗೆ ಎಲ್ಲರಿಗೆ ಹಣ್ಣು ಕಾಯಿ ಮಾಡ್ಸೋದು ಮತ್ತೆ ಹೋಳಿಗೆ ಊಟ ಮಾಡ್ಸೋದು ದೇವರಿಗೆ ಪ್ರಸಾದ ಮಾಡೋದು ಅಷ್ಟೇ. ಮತ್ತೆ ಇವತ್ತಿಂದ ಏನಾದ್ರು ಕೃಷಿಯಲ್ಲಿ ನಿಮ್ಗೆ ಹೊಸ ದಿನ? ಇವತ್ತು ಹೊಸ ದಿನ, ಯುಗಾದಿ ಹಬ್ಬ ಅಂದ್ರೆ ಒಳ್ಳೆ ಹೊಸ ದಿನ. ಇವತ್ತಿಂದನೇ ನೀವು ಉಳುಮೆ ಮಾಡೋದು ಅದು ಆತರ ಏನಾದ್ರು? ಎಲ್ಲ ಪ್ರತಿಯೊಂದು ಸಣ್ಣವರಾಗ್ಲಿ ಬಡವರಾಗ್ಲಿ ಅತಿ ಬಡವಾದ್ರು ಕೂಡ ಅವ್ರ ಮನೆಯಲ್ಲಿ ಎಲ್ಲ ಸಿಹಿ ಊಟ ಇರುತ್ತೆ. ಪ್ರತಿಯೊಂದು ದಿನ ಮಾಡ್ತಾರೆ. ಹೌದ್ರಿ? ಇದೆ. ಧನ್ಯವಾದಗಳು ರೀ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ. ಸರಿ, ತಮ್ಮ ಹೆಸರು? ದೇವಸ್ಥಾನ ರೀ? ಗಂಗಮಾಳ. ಅಂದ್ರೆ ಅಲ್ಲಿ ಗೋಪುರ ಕಾಣಿಸ್ತಲ್ಲ, ಅದೇ ಸ್ಥಾನ ರೀ? ಹೌದು, ಅದೇ ಟಕ್ರಿ ಬನ್ಕಿ ಇದೆ. ಟಕ್ರಿ ಬನ್ಕಿ ಅಂದ್ರೆ ಏನ್ರಿ ಅದು ಹೆಸರು? ದುರ್ಗಮ್ಮನ ಹೆಸರೇ ಟಕ್ರಿ ಬನ್ಕಿ ಅಂತ. ಅಕ್ಕ ತಂಗಿ ಅವರು ದುರ್ಗಮ್ಮ ಟಕ್ರಿ ಬನ್ಕಿ ಅಕ್ಕ ತಂಗಿ ಅವರು. ಹೊಸ ಗುಡಿ ಓಪನ್ ಆಗ್ಬೇಕು. ಈಗ 1 ತಿಂಗಳ ಇನ್ನ ಒಂದು 15 ದಿನ ಅದಾವ ನೋಡಿ ಓಪನಿಂಗ್ ಆಗತ್ತೆ. ಹೌದ್ರೆ? 1 ಕೋಟಿದಾಗ ಅವನು. ಅದೇ ಟಕ್ರಿ ಬನ್ಕಿ ಇದೆ, ಊರಾಗ ಒಂದ್ ದೇವಸ್ಥಾನ. ಅಲ್ಲಿ ಏನ್ ಬಕ್ರಿ ಕೊಯ್ಯಂಗಿಲ್ಲ ಊಟ. ಅಲ್ಲಿ ಇಲ್ಲಿ ಮಾತ್ರ ಇಲ್ಲಿ ಬ್ಯಾಟಿ ಮಾಡೋದ, ಅಲ್ಲಿ ಸಿಹಿ ಊಟ ಮಾಡೋದ. ನಮಸ್ತೆ ರೀ. ನಮಸ್ತೆ. ತಮ್ಮ ಹೆಸರು ರೀ? ಸುರೇಶ. ಊರ್ರಿ? ಇಲ್ಲೇ ದಾಸರಳ್ಳಿ ತಾಂಡದಾರ. ಹ್ಞೂನ್ರಿ. ತಾವೇನ್ ಮಾಡ್ಕೊಂಡಿದಿರಿ? ಅಲ್ಲ, ಕೆಲಸ ಏನ್ ಮಾಡ್ಕೊಂಡಿದಿರಿ? ಹೌದ್ರಾ? ಹೆಂಗೈತ್ರಿ ಬೆಳಿ ಗಿಳಿ ಎಲ್ಲ ಈ ಕಡೆ? ಏನ್ ಜಾಸ್ತಿ ಏನ್ ಬೆಳಿತೀರಿ? ಜಾಸ್ತಿ ಮೆಕ್ಕೆಜೋಳ. ಈ ಮಳೆಗಾಲದಲ್ಲಿ ಮೆಕ್ಕೆಜೋಳ, ಬೇಸಿಗೆಯಲ್ಲಿ ಶೇಂಗಾ, ಸೂರ್ಯಕಾಂತಿ, ಅಲಸಂದಿ. ವರ್ಷದಲ್ಲಿ ಎಷ್ಟು ಬೆಳೆ ತೆಗಿತೀರಿ? ವರ್ಷದಲ್ಲಿ 2 ಬೆಳೆ. ಚೆನ್ನಾಗ್ ಬರ್ತೈತ್ರ? ಮತ್ತೆ ಏನು ನೀರಾವರಿ ಐತಾ? ನೀರಾವರಿ ಐತಿ. ಸಿಡ್ಸು ಹಾಕ್ತೇವಿ, ಸೌತೆಕಾಯಿ, ಕಳಂಗ್ರಿ ಅವೆಲ್ಲ ಹಾಕ್ತೀವಿ, ತರಕಾರಿ ಅದೆಲ್ಲ ಹಾಕ್ತೀವಿ. ಚೆನ್ನಾಗೈತ್ರಿ? ಚೆನ್ನಾಗೈತೆ. ಓಕೆ. ಏನ್ ಹೇಳ್ತೀರಿ ನೀವು ಇವತ್ತಿನ ಕೃಷಿ ಬಗ್ಗೆ?
ಇವತ್ತಿನ ಕೃಷಿ ಬಗ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಿಗೆಲ್ಲ ಪೂಜೆ ಮಾಡ್ತೀನಿ. ಅಲ್ಲ, ಜಾಸ್ತಿ ಸೀಡ್ಸ್ ಬೆಳೆಗಳು ಹಿಂಗೆಲ್ಲ ಬೆಳೀತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೆಳೆದಮ್ಮ ಇನ್ನು ಹಾಕಿದ್ರೆ ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಹೆಚ್ಚು ಮಟ್ಟಿಗೆ ದುಡ್ಡು ಅಲ್ಲ, ಈಗ ಏನಾಕತ್ತೆ ಅಂದ್ರೆ ಸೀಡ್ಸ್ ಬೆಳಿ ನಾವು ತಿನ್ನಕ್ಕಾಗಲ್ಲ. ತಿನ್ನಕ್ಕಾಗಲ್ಲ. ಹೌದಾ? ಮತ್ತೆ ಅದೆಲ್ಲ ಹೊರಗಡೆ ಹೋಗ್ತಾ ಇದ್ದಮ್ಮ. ಅಲ್ಲ, ಈಗ ಹೊರಗಡೆ ಹೋಗಿ ನಮ್ಮ ಬೆಳೆಗಳನ್ನ ಕೊಂಡ್ಕೊಂಡ್ ತರ್ಬೇಕಲ್ಲ, ದುಬಾರಿ 2 ಪಟ್ಟು ದುಡ್ಡು ಕೊಟ್ಟು. ಅದ್ರ ಬಗ್ಗೆ ಏನ್ ಅನಿಸ್ತತ್ರಿ? ಏನ್ ಅನ್ಸ್ತಾಯ್ತಮ್ಮ, ನಾವು ಬೆಳೆದದನ್ನು ನಾವು ತಗೊಂಡ್ರೆ ಡಬಲ್ ರೇಟ್, ನಾವು ಅವ್ರಿಗೆ ಕೊಟ್ರೆ ಕಮ್ಮಿ ರೇಟ್. ಅಲ್ಲ, ನೀವು ಒಬ್ಬ ಮೂಲ ಕೃಷಿಕರಾದ್ರೆ ಓಕೆ, ನೀವು ಶಿಕ್ಷಣವಂತ ಕೃಷಿಕರು, ಹೌದಾ? ಹಂಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನಿಮ್ಮ ಶೈಕ್ಷಣಿಕ ವಿಚಾರಗಳಲ್ಲಿ ಕೃಷಿಯಲ್ಲಿ ಏನು ಬದಲಾವಣೆ ಆಗ್ಬೋದು, ಅಥವಾ ಈಗ ನಡ್ಕೊಂಡು ಹೋಗ್ತಾ ಇರೋದ್ರ ಬಗ್ಗೆ ಏನ್ ಅನ್ಸುತ್ತೆ? ಏನ್ ಅನ್ಸ್ತಾಯ್ತಮ್ಮ, ಈಗ ನಿಮಗೆ ಮಾರ್ಕೆಟ್ ನಲ್ಲಿ ಬೆಲೆ ಹೆಂಗ್ ಸಿಗ್ತದೆ? ಮಾರ್ಕೆಟ್ ನಲ್ಲಿ ನಮ್ಗೆ 10 ರೂಪಾಯಿ ಹಾಕಿದ್ರೆ ಅವರು ಅದಕ್ಕಿಂತ 1 ಬಿಟ್ಟು ಹೆಚ್ಚಾಗಿ ಮಾರ್ತಾರೆ. ಅವ್ರು ಮಾರೋ ರೇಟ್ ನಮ್ಗೆ ಇರಲ್ಲ. ಅದಕ್ಕೆ ಮತ್ತೆ ನೇರವಾಗಿ ನೀವೇ ನಾವು ಬೆಳೋರ್ಗಿಂತ ಅಲ್ಲಿ ಮಾರಾಟ ಮಾಡ್ತಾ ಇದಾರಲ್ಲ ಅವ್ರಿಗೆ ಲಾಭ. ಈಗ ಯಾರು ತಗೊಂಡು ಮಾಡ್ತಿದಾರಲ್ಲ ಅವರು ನಮ್ಗಿಂತ 2ರಷ್ಟು ಸಾಹುಕಾರಿದ್ದಾರೆ. ನಾವು ದುಡ್ದು ಅಲ್ಲೇ ಇದೀವಿ. ಈಗ ನೀವು ಕೊತ್ತಂಬರಿ ನಾನು ಕೇಳಿದ್ದೇನ್ರಿ, ಕೊತ್ತಂಬರಿ ಅದೆಲ್ಲ ಬೆಳಿತೀರಿ, ನೀವು ಇಲ್ಲಿ 1 ರೂಪಾಯಿ 2 ರೂಪಾಯಿಗೆ ಸೀಡ್ ಮಾರ್ತೀರಿ, ಆದ್ರೆ ಅಲ್ಲಿ ಅವ್ರು 10 ರೂಪಾಯಿ ಮಾರ್ತಾರೆ. ಅದು ಹಂಗಾಗಿ ನೀವೇ ನೇರವಾಗಿ ಮಾರಾಟ ಮಾಡುವಂತ ವ್ಯವಸ್ಥೆ. ಕೆಲಸ ಇರ್ತಾವಲ್ಲಮ್ಮ, ನಮಗೆ ಎಲ್ಲ ಕೆಲಸ ಇರ್ತೇವೆ. ಹೆಂಗಾದ್ರೂ ತಗೊಳ್ಳಿ, ನಾವೀಗ ಬೇಕು ಕೊಟ್ಟು ಮತ್ತೆ ಹೋಗಿ ನೀರ್ ಹಾಯಿಸೋದು, ಆ ಕೆಲಸ ಈ ಕೆಲಸ ಅಂತ ಮಾಡ್ಬೇಕಮ್ಮ. ಅಲ್ಲಮ್ಮ, ಹಂಗಾಗಿ ಮಾರಾಟಕ್ಕಾಗಲ್ಲಮ್ಮ. ಹೌದ್ರೆ ಅದಕ್ಕೊಂದು ಏನಾದ್ರೂ ನೀವು ರೈತರೆಲ್ಲ ವಿಚಾರವಂತ ರೈತರು ಒಗ್ಗಟ್ಟಾಗಿ ಒಟ್ಟಿಗೆ ಆಗ್ಬೇಕು. ಒಟ್ಟಿಗೆ ಆಗಲ್ಲಮ್ಮ. ಒಗ್ಗಟ್ಟಿಗೆ ಯಾಕಾಗಲ್ಲ ಅಂದ್ರೆ ಯಾವ್ಯಾವ ಕೆಲಸ ಹೋಗಿರ್ತಾರೆ, ಯಾರು ಒಗ್ಗಟ್ಟಾಗಿ ಬರಲ್ಲ. ಒಬ್ಬೊಬ್ರು ಆದ್ರೆ ಹೋಗ್ಬೋದು, ಜನಕ್ಕೆ ಬರಕ್ಕಾಗಲ್ಲ. ಹಂಗಾಗಿ ಒಟ್ಟಿಗೆ ಅಲ್ಲ, ಈಗ ದುಡ್ದದ್ದು ಸುಮ್ನೆ ಈಗ ಕಷ್ಟಪಟ್ಟು ದುಡ್ದದ್ದು ನಿಮ್ ಕೈಗೆ ಅದು ಇಟ್ಕಲ್ಲ ಅಂದಾಗ ಆದಷ್ಟು ಆ ತರದಲ್ಲಿ ನೀವು ಯೋಚನೆ ಮಾಡಿ ಏನಾದ್ರೂ ನಿಮ್ಮ ಬೆಲೆ ದುಡಿಮೆಗೆ ತಕ್ಕ ಲಾಭವನ್ನ ಫಲವನ್ನ ನೀವೇ ಪಡ್ಕೊಳ್ಳೋ ರೀತಿ. ಯಾಕಂದ್ರೆ ನೀವು ಪ್ರಜ್ಞಾವಂತರದೀರಿ, ಈಗ ಶೈಕ್ಷಣ ಪಡೆದಂತ ಪ್ರಜ್ಞಾವಂತರು ವಿಚಾರವಂತರದೀರಿ. ಸುಮ್ಮನೆ ಅದು ಕಷ್ಟಪಟ್ಟು ದುಡಿಯೋದು, ಅದು ಇನ್ನೊಂದು ಪಾಲಾಗೋದು, ಹಂಗಾಗೋದಕ್ಕಿಂತ ಆದಷ್ಟು ಒಗ್ಗಟ್ಟಾಗಿ ಏನಾದ್ರೂ ಒಂದು ಮಾಡ್ಕೊಳ್ಳೋದು ಉತ್ತಮ ಅಂತ. ಮಾಡ್ಬೋದಮ್ಮ. ಒಗ್ಗಟ್ಟು ಆಗ್ಬೇಕಂದ್ರೆ ಇಬ್ರು ಬರ್ತಾರೆ, 10 ಜನ ಬಂದ್ರೆ 20 ಜನ ಬರಲ್ಲ. ನಮ್ ಕೆಲಸ ಇದೆ, ನಮ್ ಕೆಲಸ ಬಿಟ್ಟು ಎಲ್ಲಿ ಬರೋದು ಅಂತ ಅವ್ರು ಹೇಳ್ತಾರೆ. ಅಲ್ಲ, ಇದು ಸುಮ್ನೆ ಅನಾವಶ್ಯಕ ಬೇರೆ ಬಾಯಿಗಿಟ್ಟಂಗ ಆಗತ್ತಲ್ರಿ. ಆಗ್ತಾ ಇರೋದು ಇವಾಗೆಲ್ಲ. ಈಗ ನಮ್ದು ಎಲ್ಲಿಂದ ಎಲ್ಲಿಗೆ ನೋಡ್ರಿ, ನೀವು 2 ರೂಪಾಯಿ 1 ರೂಪಾಯಿಗೆ ಮಾರ್ತಕ್ಕಂಥ ಕೊತ್ತಂಬರಿ ಸೀಡು ಮೂಲ ರೈತ, ಅದಕ್ಕೆ 6 ತಿಂಗಳ ಗಂಟ್ಲೆ ನೀವು ಶ್ರಮ ಹಾಕಿರ್ತೀರಿ, ನೀರ್ ಹಾಕಿರ್ತೀರಿ, ಆಮೇಲೆ ಆಳುಗಳಿಗೆ ಇದನ್ ಮಾಡಿ ಇರ್ತೀರಿ. ಆದ್ರೆ ಏನು ಇಲ್ದನೆ ಆತ ಬರ್ತಾನ, 1 ತಾಸನೆ ಬಂದು 2 ರೂಪಾಯಿಗೆ ಒಂದು ತಗೊಂಡೋಗಿ ಅಲ್ಲಿ 10 ರೂಪಾಯಿಗೆ ಒಂದು ಮಾರದಂದ್ರೆ 3 ಪಟ್ಟು ಲಾಭ ಆತಗತ್ತ. ಹೌದಾ? ಇದು ರೈತರಿಗೆ ಅನ್ಯಾಯ ಇದು. ಹಂಗಾಗಿ ನೇರವಾಗಿ ನೀವು ಮಾರ್ಕೆಟಿಂಗ್ ರೀಚ್ ಮಾಡುವಂತದ್ದನ್ನ ಆದಷ್ಟು ಎಲ್ಲಾ ಪ್ರಜ್ಞಾವಂತ ಕೃಷಿಕರು ಆದಷ್ಟು ಅದನ್ನ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಓಕೆ. ಆಮೇಲೆ 2025 ಒಂದು ಮೀಟಿಂಗ್ ಆಯ್ತ್ರಿ DC ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಗಳ ಸಮ್ಮುಖ. ಅವ್ರು 21/1/2025 ಒಂದು ಆದೇಶ ಹೊರಡಿಸಿದ್ರು, ರೋಡ್ ಮೇಲೆ ನೀವು ಒಕ್ಕಲು ಮಾಡಬಾರ್ದು ಅಂತೇಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಬಹಳ ರೋಡ್ ಮೇಲೆ ಒಕ್ಕಲು ಆಗ್ತಕ್ಕಂಥದ್ದು ಮಾಡಬಾರ್ದಮ್ಮ. ಅಂದ್ರೆ ಅದ ಮಿಷನ್ ಅಲ್ಲಿ ಹಾಕೋಲ್ಲ, ತೊಗರಿ ಏನಾದ್ರೂ ರೋಡ್ ಮೇಲೆ ಹಾಕ್ಬೇಕು. ಮಿಷಿನ್ ಬರೋದು ಎಲ್ಲ ಮಿಷಿನ್ ಅಲ್ಲಿ ಹಾಕಿಸ್ತೀವಿ, ಬರ್ದೇ ಇದ್ದಿರೋ ಏನ್ ಮಾಡಕ್ಕಾಗಲ್ಲ, ಅವಾಗ ರೋಡ್ ಮೇಲೆ ಹಾಕ್ಲೇಬೇಕು. ಅಲ್ಲ, ಈಗ ಶಾಲಿ ವ್ಯಾನ್ಗಳಂತ ಓಡಾಡ್ತಿರ್ತವೆ, ಹೌದಾ? ಮಕ್ಕಳೆಲ್ಲ ಹೋಗ್ತಿರ್ತಾವು. ಆಮೇಲೆ ರಾತ್ರಿ ಹೊತ್ತಿನಲ್ಲಿನೂ ಕೂಡ ಬರ್ತಿರ್ತಾರೆ. ಆಮೇಲೆ ನೀವು ಹಗಲೊತ್ನಲ್ಲಿ ಇದನ್ ಮಾಡಿ ರಾತ್ರಿ ಹೊತ್ತಿನಲ್ಲಿ ಅದಕ್ಕೆ ಕಪ್ಪು ಇದನ್ನ ಮುಚ್ಚಿಬಿಡ್ತೀರಿ, ತಾಡ್ಪಲ್ ಮುಚ್ಚಿ, ಅವಾಗ ಗೊತ್ತಾಗಲ್ಲ ಅದು ರೋಡು ಮತ್ತೆ ತಾಡ್ಪಲ್ ವ್ಯತ್ಯಾಸ ಆಗಲ್ಲ. ಈ ತರ ಅಪಾಯ ಆದಾಗ ಒಮ್ಮೆ ಕಳ್ಕೊಂಡು ಜೀವ ಮತ್ತೊಮ್ಮೆ ಪಡ್ಕೊಳಕ್ಕಾಗಲ್ಲ. ಹಂಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಕ್ಬಾರ್ದಮ್ಮ, ಯಾರು ಹಾಕ್ಬಾರ್ದು. ಈಗ ಎಷ್ಟೋ ಕಂಟ್ರೋಲ್ ಆಗಿದೆ, ಹಾಕ್ತಾ ಇಲ್ಲ. ಈಗ ಏನಿದ್ರು ಎಲ್ಲೇ ವೆಹಿಕಲ್ಸ್ ಇಲ್ಲ ಅಲ್ಲಿ ಹಾಕಿ ಹೋಗ್ಲಾಟ ಮಾಡ್ತಾ ಇದಾರೆ. CC ರೋಡ್ ಅಲ್ಲಿ ಅಪರೂಪಕ್ಕೆ ಒಬ್ಬೊಬ್ರು ಇಲ್ಲಿ ಹಾಕ್ತಾ ಇದಾರೆ. ಅಲ್ಲ, ಕೆಲವೊಬ್ರು ಅಭಿಪ್ರಾಯನ ಕೇಳಿದೆ ನಾನು. ಈಗ ಡಾಂಬರ್ ರೋಡ್ ಬೇಗ ಕಾದ್ ಬಿಟ್ಟಿರ್ತತಿ, ಬೆಳೆ ಬೇಗ ಒಣಗಿ ಬಿಡ್ತತಿ, ನಮಗೆ ಒಕ್ಕಲು ಮಾಡಕ್ ಅನುಕೂಲ ಆಗುತ್ತೆ ಅಂತ. ಇಲ್ಲ ಅಂತ ಹೇಳಲ್ಲ, ರೈತರಿಂದನೇ ನಾವೆಲ್ಲ, ಹೌದಾ? ನಮಗೆ ಇವತ್ತು ಅನ್ನ ಸಿಗ್ತಕ್ಕಂಥದ್ದೇ ರೈತರಿಂದ. ಅದ್ರ ಬಗ್ಗೆ ಇದು ಇದೆ. ಹಂಗಂತ ಹೇಳಿ ಅದೇನೋ ಒಂದು ರೀತಿ ಜೀವ
ಸ್ಥಳನ ಹೊತ್ತೆ ಇಡುವಂತಹದ್ದು ಸರಿಯಲ್ಲ ಅನ್ನುವಂಥದ್ದು. ಹಂಗಾಗಿ ನೀವೆಲ್ಲ ರೈತರು ಸೇರ್ಬಿಟ್ಟು ಒಂದು ಒಕ್ಕಲು ಸ್ಥಳ ಅಂತ ಮಾಡ್ಕೊಂಡು ಅಲ್ಲಿ ಬೇಕಾದ್ರೆ ಡಾಂಬರ್ ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ಹಂಗೇನಾದ್ರೂ ಮಾಡ್ಕೊಳ್ಳುವಂತದ್ದು ಒಂದು ಯೋಜನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಮಾಡ್ಕೊಟ್ರೆ ಇನ್ನೊಬ್ಬ ಚೆನ್ನಾಗಿ ನೀವೆಲ್ಲ ಒಗ್ಗಟ್ಟಾಗ್ಬೇಕ್ರಿ. ಒಗ್ಗಟ್ಟಾಗಿ ಅದನ್ನ ಮನವಿ ಸಲ್ಲಿಸಿ ನಮಗೇನು ಯಾರ ಜೀವದ ಜೊತೆಗೆ ಆಟ ಆಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಅದಕ್ಕೆ ನೀವು ಸರ್ಕಾರ ಏನ್ ಮಾಡ್ರಿ, ನಮಗೊಂದು ಈಗ ಹೆಂಗ್ ದೇವಸ್ಥಾನಕ್ಕೆ ಹಿಂಗೆ ಅಂತ ಹೇಳಿ ಒಂದ್ ಜಾಗ ಅಂತ ಕೊಟ್ಟಿರ್ತದಲ್ಲ, ಹಾಗಾಗಿ ನಮ್ಮ ಒಕ್ಕಲಿಗೋಸ್ಕರನೇ ಒಂದು ಜಾಗ ಅಂತ ಕೊಟ್ಬಿಟ್ಟು ನೀವೆಲ್ಲರೂ ರೈತರು ಸೇರ್ಕೊಂಡು ಅಲ್ಲೇ ನಿಮ್ ಬೆಳೆ ಬಂದಂತ ಸಂದರ್ಭದಲ್ಲಿ ಹೊಂದಾಣಿಕೆಯಿಂದ, ಯಾಕಂದ್ರೆ ಒಂದೊಂದು ಟೈಮ್ ನಲ್ಲಿ 2-3 ಬಂದ್ಬಿಡ್ತವೆ, ಹೊಂದಾಣಿಕೆಯಿಂದ ಅದಕ್ಕೊಂದು ತೆರ ಅಂತ ನೀವೇ ಒಂದು ಇದನ್ನಂತ ಮಾಡ್ಕೊಂಡು ಕಟ್ಕೊಂಡು ಅದನ್ನ ಯಾವುದಕ್ಕಾದ್ರೂ ರೈತರಿಗೆ ಸದುಪಯೋಗ ಮಾಡ್ಕೊಂಡು ಹಿಂಗ್ ಮಾಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದು ಒಳ್ಳೇದಾಗುತ್ತೆ. ಅದಕ್ಕೆ ನೀವೇನ್ ಅದೇ ಎಲ್ಲ ರೈತರು ಸೇರಿ ಶಾಸಕರನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇರಿಸಿ ಒಂದು ಸಭೆ ಮಾಡಿ ಈ ತರ ನಿಮಗೆ ಒತ್ತಡಗಳು ಬಂದಾಗ, ಹಿಂಗ್ ಬೆಳೆ ತಕ್ಕಳ್ರಿ ಅನ್ನುವಂತ ಒತ್ತಡಗಳು ಬಂದಾಗ ಈ ತರ ಮನವಿ ಮಾಡಿ ಪ್ರಜ್ಞಾವಂತ ರೈತರು ಆ ತರ ಮಾಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು, ಇಲ್ಲಿ ನೀವು ರೈತರೇ ಇದೀರಿ, ಹೌದಾ, ಕಷ್ಟಪಟ್ಟಿರ್ತೀರಿ, ಒಂದು ಅನ್ನದ ಬೆಲೆ ಏನು ಅಂತ ಹೇಳಿ ಈ ತರ ಪ್ರಸಾದ ನೈವೇದ್ಯ ಅನ್ನುವಂತ ರೀತಿಯಲ್ಲಿ ನೆಲದ ಪಾಲಾಗತಕ್ಕಂತ ಈ ಪ್ರಸಾದ ಇದು ಸರಿ ಅನ್ಸುತ್ತಾ ನಿಮಗೆ? ಯಾಕಂದ್ರೆ ಗೊತ್ತು ಇದ್ರ ಬೆಳೆ ಏನು ಬೆಲೆ ಏನು. ಈಗ ಏನ್ ಗೊತ್ತೇ, ಪೂಜಾರಿ ಇದಾರಲ್ಲ ಅವರು ವರ್ಷ ಬಂದು ಇಲ್ಲಿ ಒಂದು ತಟ್ಟೆ ಇಟ್ಟು ಎಲ್ಲ ಗೂಡ್ಸ ಹಾಕಿ ಪ್ರಸಾದ ಅನ್ನೋದು ಕೊಡ್ತಾರಮ್ಮ. ಇವತ್ತು ಅವ್ರಿಗೆ ಏನೋ ಮನೇಲಿ ಪ್ರಾಬ್ಲಮ್ ಅಂತೇಳಿ ಅವರಿಗೆ ಬರಕ್ ಆಗಿಲ್ಲ, ಅದ್ರ ಸಲುವಾಗಿ ನಾವು ಪೂಜೆ ಮಾಡಿ ಆದಷ್ಟು ಇಲ್ಲಿ ಇಟ್ಟು ಹೋಗ್ತೀವಮ್ಮ. ಇದೆಲ್ಲ ಪಕ್ಷಿ ಆಗ್ಲಿ ಅವಳೆಲ್ಲ ತಿಂದ ನಾಯಿ ಅವರೆಲ್ಲ ತಿಂದ ಅವ್ರಿಗೆ ಹೊಟ್ಟೆ ತುಂಬುತ್ತದೆ ಅಂತೇಳಿ ಇಲ್ಲಿ ಇಡ್ತಾರಮ್ಮ. ಇಲ್ಲಂದ್ರೆ ಅದನ್ನ ಇಡ್ತಾ ಇರ್ಲಿಲ್ಲ, ಏನೋ ಯಾವ್ದೋ ಒಂದು ತಿನ್ನತ್ತಂತೇಳಿ ಇಡ್ತಾ ಇದ್ದೀವಿ. ಈಗ ಏನಾಯ್ತು ಗೊತ್ತೇ, ಗದಗಿನ ತೋಂಟದಾರ ಅಜ್ಜಾರು ಇದ್ರಲ್ಲ, ಹಿಂದೆ ತೀರ್ಕೊಂಡ್ರಲ್ಲ, ಅವ್ರು ಏನ್ ಮಾಡಿದ್ರು, ಈ ತೇರ್ ಎಳೆಯುವಾಗ ತೇರ್ ಗಾಲಿ ಕೆಳಗೆ ಅನ್ನ ಇಡ್ತಿದ್ರಂತ, ಅನ್ನದ ಉಂಡೆ. ಅವಾಗ ಅವ್ರೇನ್ ಮಾಡಿದ್ರು, ರೈತರು ಬೆಳೆದಿರ್ತಕ್ಕಂಥದ್ದು ನೆಲದ ಪಾಲ್ ಆಗೋದು ಬೇಡ, ಹಂಗಾಗಿ ಅದು ಬೇಡ ಅಂತೇಳಿ ಆ ಸಂಪ್ರದಾಯವನ್ನ ನಿಲ್ಸಿದ್ರು ಅವರು ತೋಂಟದಾರ ಅಜ್ಜಾರು, ಸಿದ್ಲಿಂಗ ಅಜ್ಜಾರು. ಹಂಗಾಗಿ ಈ ತರ ಆದಷ್ಟು ಅದನ್ನ ಪ್ರಜ್ಞಾವಂತರು, ಮೂಲತಃ ರೈತರು ಸ್ವಲ್ಪ ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಯಾವತ್ತೂ ಅಂತೇಳಿ ಒಂದು ಹಂಗ ಹಂಚಲಿ ಅದು ಒಳ್ಳೇದು. ಇದು ಓಕೆ, ನಾಯಿ ಗುಬ್ಬಿಗಳು ತಿಂದ್ರು ಒಳ್ಳೇದೇ, ಆದ್ರೆ ಎಲ್ಲದನ್ನು ತಿನ್ನಲ್ಲ. ಅದು ನೆಲದ ಪಾಲಾಗುತ್ತೆ, ಕೊಬ್ಬರಿ ಬಟ್ಲ ಎಲ್ಲ ಅರ್ಧ ತಿಂದ ಅರ್ಧ ನೆಲದ ಪಾಲದ. ಯಾಕೆಂದ್ರೆ ರೈತರು ಅದನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಹಂಗಾಗಿ ನೀವು ಒಬ್ಬ ಯಾವ ಕೆಲಸ ಹೋಗಿರ್ತಾರೆ, ಯಾರು ಒಳಗಟ್ಟ ಬರಲ್ಲ, ಒಬ್ಬೊಬ್ರು ಆದ್ರೆ ಹೋಗ್ಬೋದು, ಜನಕ್ಕೆ ಬರಕ್ಕಾಗಲ್ಲ. ಹಂಗಾಗಿ ಅಲ್ಲ, ಈಗ ದುಡ್ದದ್ದು ಸುಮ್ನೆ ಈಗ ಕಷ್ಟಪಟ್ಟು ದುಡ್ದದ್ದು ನಿಮ್ ಕೈಗೆ ಅದು ಇಟ್ಕಲ್ಲ ಅಂದಾಗ ಆದಷ್ಟು ಆ ತರದಲ್ಲಿ ನೀವು ಯೋಚನೆ ಮಾಡಿ ಏನಾದ್ರೂ ನಿಮ್ಮ ಬೆಲೆ ದುಡಿಮೆಗೆ ತಕ್ಕ ಲಾಭವನ್ನ ಫಲವನ್ನ ನೀವೇ ಪಡ್ಕೊಳ್ಳೋ ರೀತಿ. ಯಾಕಂದ್ರೆ ನೀವು ಪ್ರಜ್ಞಾವಂತರದೀರಿ, ಈಗ ಶೈಕ್ಷಣ ಪಡೆದಂತ ಪ್ರಜ್ಞಾವಂತರು, ವಿಚಾರವಂತರದೀರಿ. ಸುಮ್ಮನೆ ಅದು ಕಷ್ಟಪಟ್ಟು ದುಡಿಯೋದು ಅದು ಇನ್ನೊಂದು ಪಾಲಾಗೋದು ಹಂಗಾಗೋದಕ್ಕಿಂತ ಆದಷ್ಟು ಒಗ್ಗಟ್ಟಾಗಿ ಏನಾದ್ರೂ ಒಂದು ಮಾಡ್ಕೊಳ್ಳೋದು ಉತ್ತಮ ಅಂತ. ಮಾಡ್ಬೋದಮ್ಮ. ಒಗ್ಗಟ್ಟು ಆಗ್ಬೇಕಂದ್ರೆ ಇಬ್ರು ಬರ್ತಾರೆ, 10 ಜನ ಬಂದ್ರೆ 20 ಜನ ಬರಲ್ಲ. ನಮ್ ಕೆಲಸ ಇದೆ, ನಮ್ ಕೆಲಸ ಬಿಟ್ಟು ಎಲ್ಲ ಬರೋದಂತ ಅವ್ರು ಹೇಳ್ತಾರೆ. ಅಲ್ಲ, ಇದು ಸುಮ್ನೆ ಅನಾವಶ್ಯಕ ಬೇರೆ ಬಾಯಿಗಿಟ್ಟಂಗ ಆಗತ್ತಲ್ರಿ. ಎಲ್ಲಿಂದ ಎಲ್ಲಿಗೆ ನೋಡ್ರಿ, ನೀವು 2 ರೂಪಾಯಿ 1 ರೂಪಾಯಿಗೆ ಮಾರ್ತಕ್ಕಂತ ಕೊತ್ತಂಬರಿ ಸೀಳು ಮೂಲ ರೈತ, ಅದಕ್ಕೆ 6 ತಿಂಗಳ ಗಂಟ್ಲೆ ನೀವು ಶ್ರಮ ಹಾಕಿರ್ತೀರಿ, ನೀರ್ ಹಾಕಿರ್ತೀರಿ, ಆಮೇಲೆ ಆಳುಗಳಿಗೆ ಇದನ್ ಮಾಡಿ ಇರ್ತೀರಿ. ಆದ್ರೆ ಏನು ಇಲ್ದನೆ ಆತ ಬರ್ತಾನ, 1 ತಾಸನೆ ಬಂದು 2 ರೂಪಾಯಿಗೆ ಒಂದ್ ತಗೊಂಡೋಗಿ ಅಲ್ಲಿ 10 ರೂಪಾಯಿಗೆ ಒಂದು ಮಾರದಂದ್ರೆ 3 ಪಟ್ಟು ಲಾಭ ಆತಗತ್ತ. ಹೌದಾ, ಇದು ರೈತರಿಗೆ ಅನ್ಯಾಯ ಇದು. ಹಂಗಾಗಿ ನೇರವಾಗಿ ನೀವು ಮಾರ್ಕೆಟಿಂಗ್ ರೀಚ್ ಮಾಡುವಂತದ್ದನ್ನ ಆದಷ್ಟು ಎಲ್ಲಾ ಪ್ರಜ್ಞಾವಂತ ಕೃಷಿಕರು ಆದಷ್ಟು ಅದನ್ನ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಓಕೆ. ಆಮೇಲೆ 2025 ಒಂದು ಮೀಟಿಂಗ್ ಆಯ್ತ್ರಿ DC ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಗಳ ಸಮ್ಮುಖ. ಅವ್ರು 21/1/2025 ಒಂದು ಆದೇಶ ಹೊರಡಿಸಿದ್ರು, ರೋಡ್ ಮೇಲೆ ನೀವು ಒಕ್ಕಲು ಮಾಡಬಾರ್ದು ಅಂತೇಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಈ ಭಾಗದಲ್ಲಿ ಸ್ವಲ್ಪ ಬಹಳ ರೋಡ್ ಮೇಲೆ ಒಕ್ಕಲು ಆಗ್ತಕ್ಕಂಥದ್ದು ಮಾಡಬಾರ್ದಮ್ಮ. ಅಂದ್ರೆ ಅದ ಮಿಷನ್ ಅಲ್ಲಿ ಹಾಕೋಲ್ಲ, ತೊಗರಿ ಏನಾದ್ರೂ ರೋಡ್ ಮೇಲೆ ಆಗ್ಬೇಕು.
ಮಿಷಿನ್ ಬರೋದು ಎಲ್ಲ ಮಿಷಿನ್ ಅಲ್ಲಿ ಹಾಕಿಸ್ತೀವಿ. ಬರ್ದೇ ಇದ್ದಿರೋ ಏನ್ ಮಾಡಕ್ಕಾಗಲ್ಲ, ಅವಾಗ ರೋಡ್ ಮೇಲೆ ಹಾಕ್ಲೇಬೇಕು. ಅಲ್ಲ ಈಗ ಶಾಲಿ ವ್ಯಾನ್ಗಳಂತ ಓಡಾಡ್ತಿರ್ತವೆ, ಹೌದಾ, ಮಕ್ಕಳೆಲ್ಲ ಹೋಗ್ತಿರ್ತಾವು. ಆಮೇಲೆ ರಾತ್ರಿ ಹೊತ್ನಲ್ಲಿನೂ ಕೂಡ ಬರ್ತಿರ್ತಾರೆ. ಆಮೇಲೆ ನೀವು ಹಗಲೊತ್ನಲ್ಲಿ ಇದನ್ ಮಾಡಿ ರಾತ್ರಿ ಹೊತ್ನಲ್ಲಿ ಅದಕ್ಕೆ ಕಪ್ಪು ಇದನ್ನ ಮುಚ್ಚಿ ಬಿಡ್ತೀರಿ, ತಾಡ್ಪಲ್ ಮುಚ್ಚಿ. ಅವಾಗ ಗೊತ್ತಾಗಲ್ಲ ಅದು ರೋಡು ಮತ್ತೆ ತಾಡ್ಪಲ್ ವ್ಯತ್ಯಾಸ ಆಗಲ್ಲ. ಈ ತರ ಅಪಾಯ ಆದಾಗ ಒಮ್ಮೆ ಕಳ್ಕೊಂಡು ಜೀವ ಮತ್ತೊಮ್ಮೆ ಪಡ್ಕೊಳಕ್ಕಾಗಲ್ಲ. ಹಂಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಕ್ಬಾರ್ದಮ್ಮ, ಯಾರು ಹಾಕ್ಬಾರ್ದು. ಈಗ ಎಷ್ಟೋ ಕಂಟ್ರೋಲ್ ಆಗಿದೆ, ಹಾಕ್ತಾ ಇಲ್ಲ. ಈಗ ಏನೇ ಇದ್ರು ಎಲ್ಲೇ ವೆಹಿಕಲ್ಸ್ ಇಲ್ಲ ಅಲ್ಲಿ ಹಾಕಿ ಹೋಗ್ಲಾಟ ಮಾಡ್ತಾ ಇದಾರೆ. ಸಿಸಿ ರೋಡ್ ಅಲ್ಲಿ ಅಪರೂಪಕ್ಕೆ ಒಬ್ಬೊಬ್ರು ಇಲ್ಲಿ ಹಾಕ್ತಾ ಇದಾರೆ. ಅಲ್ಲ, ಕೆಲವೊಬ್ರು ಅಭಿಪ್ರಾಯನ ಕೇಳಿದೆ ನಾನು. ಈಗ ಡಾಂಬರ್ ರೋಡ್ ಬೇಗ ಕಾದ್ ಬಿಟ್ಟಿರ್ತತಿ, ಬೆಳೆ ಬೇಗ ಒಣಗಿ ಬಿಡ್ತತಿ, ನಮಗೆ ಒಕ್ಲು ಮಾಡಕ್ ಅನುಕೂಲ ಆಗುತ್ತೆ ಅಂತ. ಇಲ್ಲ ಅಂತ ಹೇಳಲ್ಲ, ರೈತರಿಂದನೇ ನಾವೆಲ್ಲ, ಹೌದಾ, ನಮಗೆ ಇವತ್ತು ಅನ್ನ ಸಿಗ್ತಕ್ಕಂಥದ್ದೇ ರೈತರಿಂದ. ಅದ್ರ ಬಗ್ಗೆ ಇದು ಇದೆ. ಹಂಗಂತ ಹೇಳಿ ಅದೇನೋ ಒಂದು ರೀತಿ ಜೀವನ ಹೊತ್ತೆ ಇಡುವಂತಹದ್ದು ಸರಿಯಲ್ಲ ಅನ್ನುವಂಥದ್ದು. ಹಂಗಾಗಿ ನೀವೆಲ್ಲ ರೈತರು ಸೇರ್ಬಿಟ್ಟು ಒಂದು ಒಕ್ಕಲು ಸ್ಥಳ ಅಂತ ಮಾಡ್ಕೊಂಡು ಅಲ್ಲಿ ಬೇಕಾದ್ರೆ ಡಾಂಬರ್ ಸರ್ಕಾರಕ್ಕೆ ಮನವಿ ಕೊಟ್ಬಿಟ್ಟು ಹಂಗೇನಾದ್ರೂ ಮಾಡ್ಕೊಳ್ಳುವಂತದ್ದು ಒಂದು ಯೋಜನೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಮಾಡ್ಕೊಟ್ರೆ ನೀವೆಲ್ಲ ಒಗ್ಗಟ್ಟಾಗ್ಬೇಕ್ರಿ. ಒಗ್ಗಟ್ಟಾಗಿ ಅದನ್ನ ಮನವಿ ಸಲ್ಲಿಸಿ, ನಮಗೇನು ಯಾರ ಜೀವದ ಜೊತೆಗೆ ಆಟ ಆಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಅದಕ್ಕೆ ನೀವು ಸರ್ಕಾರ ಏನ್ ಮಾಡ್ರಿ, ನಮಗೊಂದು ಈಗ ಹೆಂಗ್ ದೇವಸ್ಥಾನಕ್ಕೆ ಹಿಂಗೆ ಅಂತ ಹೇಳಿ ಒಂದ್ ಜಾಗ ಅಂತ ಕೊಟ್ಟಿರ್ತದಲ್ಲ, ಹಾಗಾಗಿ ನಮ್ಮ ಒಕ್ಕಲಿಗೋಸ್ಕರನೇ ಒಂದು ಜಾಗ ಅಂತ ಕೊಟ್ಬಿಟ್ಟು ನೀವೆಲ್ಲರೂ ರೈತರು ಸೇರ್ಕೊಂಡು ಅಲ್ಲೇ ನಿಮ್ ಬೆಳೆ ಬಂದಂತ ಸಂದರ್ಭದಲ್ಲಿ ಹೊಂದಾಣಿಕೆಯಿಂದ, ಯಾಕಂದ್ರೆ ಒಂದೊಂದು ಟೈಮ್ ನಲ್ಲಿ 2-3 ಬಂದ್ಬಿಡ್ತವೆ, ಹೊಂದಾಣಿಕೆಯಿಂದ ಅದಕ್ಕೊಂದು ತೆರ ಅಂತ ನೀವೇ ಒಂದು ಇದನ್ನಂತ ಮಾಡ್ಕೊಂಡು ಕಟ್ಕೊಂಡು ಅದನ್ನ ಯಾವುದಕ್ಕಾದ್ರೂ ರೈತರಿಗೆ ಸದುಪಯೋಗ ಮಾಡ್ಕೊಂಡು ಹಿಂಗ್ ಮಾಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ನೀವೇನ್ ಮಾಡಿದೆ, ಎಲ್ಲ ರೈತರು ಸೇರಿ ಶಾಸಕರನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇರಿಸಿ ಒಂದು ಸಭೆ ಮಾಡಿ ಈ ತರ ನಿಮಗೆ ಒತ್ತಡಗಳು ಬಂದಾಗ, ಹಿಂಗ್ ಬೆಳೆ ತಕ್ಕಳ್ರಿ ಅನ್ನುವಂತ ಒತ್ತಡಗಳು ಬಂದಾಗ ಈ ತರ ಮನವಿ ಮಾಡಿ ಪ್ರಜ್ಞಾವಂತ ರೈತರು ಆ ತರ ಮಾಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನೊಂದು, ಇಲ್ಲಿ ನೀವು ರೈತರೇ ಇದೀರಿ, ಹೌದಾ, ಕಷ್ಟಪಟ್ಟಿರ್ತೀರಿ, ಒಂದು ಅನ್ನದ ಬೆಲೆ ಏನು ಅಂತ ಹೇಳಿ ಈ ತರ ಪ್ರಸಾದ ನೈವೇದ್ಯ ಅನ್ನುವಂತ ರೀತಿಯಲ್ಲಿ ನೆಲದ ಪಾಲಾಗತಕ್ಕಂತ ಈ ಪ್ರಸಾದ ಇದು ಸರಿ ಅನ್ಸುತ್ತಾ ನಿಮಗೆ? ಯಾಕಂದ್ರೆ ಗೊತ್ತು ಇದ್ರ ಬೆಳೆ ಏನು, ಬೆಲೆ ಏನು. ಈಗ ಏನ್ ಗೊತ್ತೇ, ಪೂಜಾರಿ ಇದಾರಲ್ಲ ಅವರು ವರ್ಷ ಬಂದು ಇಲ್ಲಿ ಒಂದು ತಟ್ಟೆ ಇಟ್ಟು ಎಲ್ಲ ಗೂಡ್ಸ ಹಾಕಿ ಪ್ರಸಾದ ಅನ್ನೋದು ಕೊಡ್ತಾರಮ್ಮ. ಇವತ್ತು ಅವ್ರಿಗೆ ಏನೋ ಮನೇಲಿ ಪ್ರಾಬ್ಲಮ್ ಅಂತೇಳಿ ಅವ್ರಿಗೆ ಬರಕ್ ಆಗಿಲ್ಲ, ಅದ್ರ ಸಲುವಾಗಿ ನಾವು ಪೂಜೆ ಮಾಡಿ ಆದಷ್ಟು ಇಲ್ಲಿ ಇಟ್ಟು ಹೋಗ್ತೀವಮ್ಮ. ಇದೆಲ್ಲ ಪಕ್ಷಿ ಆಗ್ಲಿ ಅವಳೆಲ್ಲ ತಿಂದ, ನಾಯಿ ಅವರೆಲ್ಲ ತಿಂದ ಅವ್ರಿಗೆ ಹೊಟ್ಟೆ ತುಂಬುತ್ತದೆ ಅಂತೇಳಿ ಇಲ್ಲಿ ಇಡ್ತಾರಮ್ಮ. ಇಲ್ಲಂದ್ರೆ ಅದನ್ನ ಇಡ್ತಾ ಇರ್ಲಿಲ್ಲ, ಏನೋ ಯಾವ್ದೋ ಒಂದು ತಿನ್ನತ್ತಂತೇಳಿ ಇಡ್ತಾ ಇದ್ದೀವಿ. ಈಗ ಏನಾಯ್ತು ಗೊತ್ತೇ, ಗದಗಿನ ತೋಂಟದಾರ ಅಜ್ಜಾರ್ ಇದ್ರಲ್ಲ, ಹಿಂದೆ ತೀರ್ಕೊಂಡ್ರಲ್ಲ, ಅವ್ರು ಏನ್ ಮಾಡಿದ್ರು, ಈ ತೇರ್ ಎಳೆಯುವಾಗ ತೇರ್ ಗಾಲಿ ಕೆಳಗೆ ಅನ್ನ ಇಡ್ತಿದ್ರಂತ, ಅನ್ನದ ಉಂಡೆ. ಅವಾಗ ಅವ್ರೇನ್ ಮಾಡಿದ್ರು, ರೈತರು ಬೆಳೆದಿರ್ತಕ್ಕಂಥದ್ದು ನೆಲದ ಪಾಲ್ ಆಗೋದು ಬೇಡ, ಹಂಗಾಗಿ ಅದು ಬೇಡ ಅಂತೇಳಿ ಆ ಸಂಪ್ರದಾಯವನ್ನ ನಿಲ್ಸಿದ್ರು ಅವರು, ತೋಂಟದಾರ ಅಜ್ಜಾರು, ಸಿದ್ಲಿಂಗ ಅಜ್ಜಾರು. ಹಂಗಾಗಿ ಈ ತರ ಆದಷ್ಟು ಅದನ್ನ ಪ್ರಜ್ಞಾವಂತರು, ಮೂಲತಃ ರೈತರು ಸ್ವಲ್ಪ ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಯಾವತ್ತೂ ಒಂದು ಹಂಗ ಹಂಚಲಿ ಅದು ಒಳ್ಳೇದು. ಇದು ಓಕೆ, ನಾಯಿ ಗುಬ್ಬಿಗಳು ತಿಂದ್ರು ಒಳ್ಳೇದೇ, ಆದ್ರೆ ಎಲ್ಲದನ್ನು ತಿನ್ನಲ್ಲ. ಅದು ನೆಲದ ಪಾಲಾಗುತ್ತೆ, ಕೊಬ್ಬರಿ ಬಟ್ಲ ಎಲ್ಲ ಅರ್ಧ ತಿಂದ ಅರ್ಧ ನೆಲದ ಪಾಲದೆ. ಯಾಕೆಂದ್ರೆ ರೈತರು ಅದನ್ನ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಹಂಗಾಗಿ ನೀವು ಒಬ್ಬ ಎಲ್ಲ ಕೊಟ್ಟು ಅವ್ರಿಗೆ ಮಾರಿ ಗೊಬ್ಬರ ಬೀಜ ಎಲ್ಲ ತಗೊಂಡು ನಮಗೆ ಸಿಗ್ಬೇಕಂದ್ರೆ 10-20 ಅಷ್ಟೇ ಸಿಗ್ಬೇಕು. ಅದಕ್ಕೆ ಇಡೀ 4-5 ತಿಂಗಳ ದುಡಿಬೇಕಂತೆ ನಮಗೆ ಆಮೇಲೆ ಚಿಂತೆ ಆಗತ್ತೆ, ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿ ಆದಷ್ಟು ಈ ತರ ಬೇರೆ ಕೆಲಸ ಇಲ್ಲ, ಹಂಗೇನಿಲ್ಲ. ರೈತರಿದ್ರೇನೆ ಇವತ್ತು ಬೆಳೆದ ನಾವ್ ಎಷ್ಟೇ ದುಡ್ಡು ಐತೆ ಅಂದ್ರೂ ತೀರಾ ದುಡ್ಡು ತಿನ್ನಕ್ಕಾಗಲ್ಲ, ಬಂಗಾರ ತಿನ್ನಕ್ಕಾಗಲ್ಲ. ಹಂಗಾಗಿ ನೀವೇ ನಮ್ಮ ಉಸಿರು, ನೀವೇ ನಮ್ಮ ಎಲ್ಲ. ಅಂದ್ರೆ ಬಂಗಾರ ಬಂಗಾರದ ಮುಂಚೆ ಟೈಪ್ ಆಗ್ಬೇಕಲ್ಲ ಎಲ್ಲ ರೈತರು. ಹಂಗಾಗಿ ಆದಷ್ಟು ಒಳ್ಳೇದಾಗ್ಲಿ, ದೇವ್ರ ಕಾಲಕ್ಕೆ ಮಳೆ ಬೆಳೆಯನ್ನು ಚೆನ್ನಾಗಿ ಕೊಡ್ಲಿ. ಆದಷ್ಟು ಪ್ರಜ್ಞಾವಂತರಾಗಿ ಎಲ್ಲ ರೈತರು ಈ ತರದಲ್ಲಿ ಒಂದಿಷ್ಟು ಒಳ್ಳೆ ಯೋಜನೆಗಳನ್ನ ಹಾಕೊಂಡು ಸಮಾಜಕ್ಕೂ ಒಳಿತಾಗ್ಲಿ, ನಿಮಗೂ ಒಳಿತಾಗ್ಲಿ, ನಿಮ್ಮ ಬೆಳೆಗೆ ತಕ್ಕ ಬೆಲೆ ಸಿಗಲಿ ಅನ್ನುವಂಥದ್ದು. ಆಮೇಲೆ ಯಾರೋ ಮಧ್ಯವರ್ತಿಗಳಿಗಿಂತ ಹೆಚ್ಚಾಗಿ ನೇರ ಮಾರುಕಟ್ಟೆಗೆ ರೈತರೇ ಹೋಗಿ ಮಾರಾಟ ಮಾಡಿ ಅದರ ಶ್ರಮದ ಫಲ ಏನೈತೆ ಸಂಪೂರ್ಣ ರೈತರಿಗೆ. ವ್ಯಾಪಾರ ಮತ್ತು ರೈತ ಕುಟುಂಬ ಎರಡರಿಂದಲೂ ಬಂದಿರತಕ್ಕಂಥವ್ರು. ಹಾಗಾಗಿ ನಮಗೂ ಕೂಡ ಅದರ ಇದು ಶ್ರಮದ ಫಲ ಗೊತ್ತಿರ್ತಕ್ಕಂಥದ್ದು. ಧನ್ಯವಾದಗಳು ರೀ, ಇಲ್ಲಿ ತಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ.